ಉತ್ತರ ಕರ್ನಾಟಕದಲ್ಲಿ ಎದ್ದಿರುವಂತಹ ಹಸಿರು ಕಿಚ್ಚು ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ರೈತರ ಹೋರಾಟ 7ನೇ ದಿನವೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಬ್ಬಿಗೆ ದರವನ್ನ ನಿಗದಿ ಮಾಡಬೇಕು ಅನ್ನೋದು ರೈತರು ಮಾಡ್ತಾ ಇರುವಂತಹ ಆಗ್ರಹ. ಅದು ಒಂದೇ ಬೇಡಿಕೆ. ಹಲವು ಜಿಲ್ಲೆಗಳಿಗೆ ಸದ್ಯ ಈ ಹೋರಾಟದ ಜ್ವಾಲೆ ವ್ಯಾಪಿಸಿದೆ. ಬೆಳಗಾವಿ, ಚಿಕ್ಕೋಡಿ, ವಿಜಯಪುರದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ ಕಬ್ಬು ಬೆಳೆಗಾರರು. ಅವ್ರ ಬೇಡಿಕೆ ಏನು? ಪ್ರತಿ ಟನ್ಗೆ 3,500 ರೂಪಾಯಿಯನ್ನ ಕೊಡಬೇಕು ನಮಗೆ ಅನ್ನೋದು ರೈತರು ಮಾಡ್ತಾ ಇರುವಂತಹ ಆಗ್ರಹ. ಮೆರವಣಿಗೆಯನ್ನ ಮಾಡ್ತಿದ್ದಾರೆ, ರಸ್ತೆ ತಡೆಯನ್ನ ನಡೆಸುತ್ತಿದ್ದಾರೆ. ಅಧಿಕಾರಿಗಳು, ರಾಜಕಾರಣಿಗಳ ಪ್ರತಿಕೃತಿಯ ದಹನ ಆಗ್ತಾ ಇದೆ. ಅರಬೆತ್ತಲೆಯಾಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಹಸಿರು ಶಾಲನ್ನ ಹೊದ್ದು ರೈತರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ಹೀಗಾಗಿ ರೈತರ ರಣಕಹಳೆಗೆ ಬಿಜೆಪಿ ಕೂಡ ಸಾಥನ್ನ ಕೊಟ್ಟಿರುವುದು ಸರ್ಕಾರದ ಟೆನ್ಷನ್ ನ ಹೆಚ್ಚು ಮಾಡಿದೆ. ನನ್ನ ತಾಯಂದಿರು ಬುತ್ತಿಯನ್ನು ತಗೊಂಡ್ಬಂದರ ದೇವತೆಗಳಿಗೆ ಜೋರಾಗಿ ಚಪ್ಪಾಳೆ. ನಾವು ಕರ್ಕೊಂಡ್ಬರುವಾಗ ಆಗ್ಬೇಕು. ನಾಳೆ 7 ತಾರೀಕೇನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡತ್ತು. ಅವಾಗ ತಾಯಂದಿರು ಬಂದಾಗನ ಬಿಲ್ 1,000, 1,000, 2,000 ಸಿಗ್ತೈತೆ. ಬರ್ತಿರಲ್ಲ ಮೊದಲು ನಿಮ್ಗೆ ಹೆಚ್ಚು ಗೌರವ ಸಾವ. ಯಾಕಾರ ನಿಮಗೆ ಸಮಾಧಾನ ಇಲ್ಲ, ಅದು ಹುಲ್ಲಿಗಳು ಗಟ್ಟಿರ್ತಾವ. ಹೌದಾ, ನಾಗೇಕೊಂಡು ಅವ್ರು ಬಂದು ರೊಟ್ಟಿ ತಗೊಂಡು ಗಂಡ ಮಕ್ಕಳ ಬರ್ರಿ ಬೇಡ, ಇಲ್ಲೇ ಬಂದು ಹೋಗಿ ಕೊಟ್ಟು ಏನೇ ಗಟ್ರಿ. ನಾವು ಕೆಲವು ವಿಷಯ ಹೇಳ್ಕೊಡ್ಬೇಕು. ಅದಕ್ಕಾಗಿ ಅವ್ರಿಗೆ ಹೇಳ್ತಾರೆ ಸಾಹೇಬ್ರು ಅವರು ಮಾತಾಡ್ರಿ ಅಂದ್ರೆ ಹಾಗೆ ಅನೇಕ ಜನ ಈ ಒಂದು ಕಬ್ಬು ಬೆಳೆಗಾರರ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಗುರ್ಲಾಪುರದಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಕಳೆದ 7 ದಿನಗಳಿಂದ ನಿರಂತರವಾಗಿ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಿದ್ದಾರೆ. ಆಗ್ರಹ ಏನು? ಕಬ್ಬಿಗೆ ಹೆಚ್ಚಿನ ಬೆಲೆಯನ್ನ ಕೊಡಬೇಕು, ಕಾರ್ಖಾನೆಗಳಿಂದ ಹೆಚ್ಚಿನ ಬೆಲೆಯನ್ನ ಕೊಡಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಜೊತೆಗೆ ಕಬ್ಬಿನ ಬಾಕಿ ಪಾವತಿ ಮಾಡದೆ ಕಾರ್ಖಾನೆಗಳು ಏನು ಉಳಿಸ್ಕೊಂಡಿದ್ದಾವೆ ಆ ಹಣ ತಕ್ಷಣಕ್ಕೆ ಕ್ಲಿಯರ್ ಆಗಬೇಕು. ಈ ಬೇಡಿಕೆಯನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ರೈತರು. ಪ್ರತಿ ಟನ್ಗೆ 3,500 ರೂಪಾಯಿಯನ್ನ ನೀವು ಕೊಡಬೇಕು ಅನ್ನೋದು ರೈತರು ಮಾಡ್ತಾ ಇರುವಂತಹ ಆಗ್ರಹ. ಸರ್ಕಾರ ಸಂಧಾನ ಸಭೆಯಲ್ಲಿ ಟನ್ಗೆ 2,900 ರೂಪಾಯಿ ಕೊಡಿಸ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ ಅದಕ್ಕೆ ರೈತರು ಒಪ್ಪಿಲ್ಲ. ಹೀಗಾಗಿ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಸರ್ಕಾರಕ್ಕೆ ಟೆನ್ಷನ್ ಹೆಚ್ಚಾಗಿದೆ. ಇನ್ನು ಪ್ರತಿಭಟನೆ ಮಾಡ್ತಾ ಇರುವಂತಹ, ಹೋರಾಟ ಮಾಡ್ತಾ ಇರುವಂತಹ ರೈತರ ಜೊತೆಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಬೆಲೆ ನಿಗದಿ ಮಾಡಬೇಕಂತೇಳಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ರೈತರು ಹೋರಾಟ ಮಾಡ್ತಿರೋದು. ಅದೇ ತರನಾಗಿ ಈಗ ವಿಜಯಪುರದಲ್ಲೂ ಕೂಡ ಕಬ್ಬು ಬೆಲೆಗೆ ಅಂದ್ರೆ ಬೆಲೆ ನಿಗದಿ ಮಾಡಬೇಕು ಅನ್ನುವಂಥ ಹೋರಾಟದ ಕಿಚ್ಚು ತೀವ್ರವಾಗಿರುವಂಥದ್ದು. ಸದ್ಯ ನಾನು ಈಗ ಗಾಂಧಿ ಚೌಕ್ನಲ್ಲಿದ್ದೀನಿ. ಇಲ್ಲಿ ರೈತರು ಸಹ ಹೋರಾಟವನ್ನ ಮಾಡ್ತಾ ಇರುವಂಥದ್ದು ನೀವು ಗಮನಿಸಬಹುದು. ಯಾಕಂದ್ರೆ ಈಗಾಗಲೇ ರೈತರು ಕಬ್ಬನ್ನು ತೆಗೆದುಕೊಂಡು ಬಂದು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ವಿವಿಧ ರೈತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಕೂಡ ಈ ಒಂದು ರೈತರ ಹೋರಾಟಕ್ಕೆ ಬೆಂಬಲನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ರೈತರ ಬೇಡಿಕೆ ಏನಂದ್ರೆ ಪ್ರತಿ ಟನ್ ಕಬ್ಬಿಗೆ 3,500 ದರ ನಿಗದಿ ಮಾಡಬೇಕು. ಇದು FRP ಏನಿದೆ FRP ಹೊರತುಪಡಿಸಿ ದರವನ್ನ ನಿಗದಿ ಮಾಡಬೇಕನ್ನುವಂತ ಒಂದು ಹೋರಾಟವನ್ನ ಈಗ ರೈತರು ವಿಜಯಪುರದಲ್ಲಿ ಆರಂಭಿಸಿದ್ದಾರೆ. ಈ ಹೋರಾಟ ಅನಿರ್ದಿಷ್ಟ ಮತ್ತು ಅಹೋರಾತ್ರಿ ನಡೀತಾ ಇರುವಂತದ್ದು. ಅಂದ್ರೆ ಇವತ್ತು ಹೋರಾಟ ಆರಂಭವಾಗಿ ಏನು ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ರೈತರು ಹೋರಾಟ ಮಾಡಿದ್ದಾರೆ. ಈಗ ಗಾಂಧಿ ಸರ್ಕಲ್ನಲ್ಲಿ ರಸ್ತೆಯನ್ನು ಬಂದ್ ಮಾಡಿ, ಅಂದ್ರೆ ಇದು ಪ್ರಮುಖವಾಗಿ ನಗರದ ಹೃದಯ ಭಾಗ. ಇಲ್ಲಿಂದ ವಾಹನಗಳು ಬೇರೆ ಬೇರೆ ಕಡೆ ಹೋಗ್ತವೆ, ಜೊತೆಗೆ ಅತನಿಗೆ ಕೂಡ ಈ ಭಾಗದಿಂದಲೇ ಹೋಗಬೇಕಾಗುತ್ತೆ. ಆದ್ರೆ ಈಗ ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡಿ ಇವತ್ತು ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ಬೆಳಗಾವಿಯ ಒಂದು ಹೋರಾಟದ ಬೆನ್ನಲ್ಲೇ ವಿಜಯಪುರದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ರೈತರು ಇವತ್ತು ಹೋರಾಟವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ ನನ್ನ ಜೊತೆ ಮಾತನಾಡಲಿಕ್ಕೆ ಇಲ್ಲಿ ರೈತರು ಇದ್ದಾರೆ. ರೈತ ಸಂಘದ ಜಿಲ್ಲಾಧ್ಯಕ್ಷರು ಇರುವಂತದ್ದು. ಅವರು ಈ ಬಗ್ಗೆ ಹೋರಾಟದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಹೋರಾಟವನ್ನ ಈಗ ಆರಂಭಿಸಿದ್ರಿ, ಪ್ರಮುಖ ಬೇಡಿಕೆಯನ್ನು ಯಾಕೆ ಇವತ್ತು ಜಿಲ್ಲಾಡಳಿತ ಸ್ಪಂದನೆ ನೀಡ್ತಾ ಇಲ್ಲ? ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಕಬ್ಬನ್ನು ನಾವು ಬೆಳೀತಾ ಇದ್ದು, ಇದನ್ನೇ ನಂಬಿಕೊಂಡು ಸಾವಿರಾರು ಕುಟುಂಬಗಳು ಇವತ್ತಿನ ದಿನ ಕಬ್ಬನ್ನು
ನಂಬ್ಕೊಂಡು ನಾವೇನಾದ್ರೂ ವ್ಯವಸಾಯ ಮಾಡ್ತಾ ಇದೀವಿ. ಆದ್ರೆ ಅದಕ್ಕೆ ಸರಿಯಾದ ಬೆಲೆ ಇರಲಾರದೆ ಪ್ರತಿ ವರ್ಷ ಸುಮಾರು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ಕಾಣ್ತಾ ಇದೀವಿ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಕೂಡ ದೇಶದಲ್ಲಿ ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳಕತ್ತಾನ. ಆ ನಿಟ್ಟಿನಲ್ಲಿ ನಾವು FRP ದರದಲ್ಲಿ ಸಾಕಷ್ಟು ಒಂದು ಅವ್ಯವಹಾರ ಇದೆ ಮತ್ತು ಮೋಸ ಆಗಲಕತ್ತದ. ಅದು ಯಾವುದೂ ಕೂಡ ನಮಗೆ ಒಪ್ಪಿಗೆ ಇಲ್ಲ. ಆ ನಿಟ್ಟಿನೊಳಗೆ ನಾವು FRPಯನ್ನು ಹೊರತುಪಡಿಸಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡ್ರಿ ಅಂತೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ಹಲವಾರು ಭಾಗಗಳಲ್ಲಿ ಹೋರಾಟ ಮಾಡ್ತಾ ಇದ್ದು ಅದರ ಮುಂದುವರೆದ ಭಾಗ ವಿಜಯಪುರದಲ್ಲಿ ಕೂಡ ನಾವು ಇಂದಿನಿಂದ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾದರೂ ಆದಷ್ಟು ಬೇಗನೆ ಮಾನ್ಯ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಸರ್ಕಾರದ ಅಣತೆಯಂತೆ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು 3,500 ರೂಪಾಯಿ ನಮಗೆ ಬೆಂಬಲ ಬೆಲೆ ಕೊಡಲಿಲ್ಲಪ್ಪ ಅಂತಂದ್ರೆ ಈ ಒಂದು ಹೋರಾಟ ಅನಿರ್ದಿಷ್ಟ ಹಾಗೂ ಹೋರಾಟ ಐತೆ. ಇದು ನಿರಂತರವಾಗಿ ನಡೀತದೆ. ಮುಂದೆ ಏನೇ ಹೋರಾಟಗಾರಾದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಆಗ್ತದೆ ಆಗ್ರಹ ಮಾಡ್ತಾರೆ. ಈಗ ನಿನ್ನೆ ರೈತರೊಂದಿಗೆ ಸಂಧಾನ ಸಭೆ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಲಿ ಅವರು ಸಂಬಂಧಿತ ಸಿಬ್ಬಂದಿ ಬಂದಿದ್ರು. ಅಲ್ಲಿ ಯಾಕೆ ಇದು ಒಮ್ಮತ ಮೂಡಲಿಲ್ಲ ಅನ್ನೋದು? ಇಲ್ಲ, ಸಕ್ಕರೆ ಕಾರ್ಖಾನೆ ಮಾಲೀಕರು ಬೇಜವಾಬ್ದಾರಿ ಉತ್ತರವನ್ನು ಕೊಡ್ಕೋತಾ ನಮ್ಗೆ ಇನ್ನೂ ಟೈಮ್ ಬೇಕು, ನಮ್ಗೆ ಇನ್ನೂ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ನಡೆದವ, ಇನ್ನು 15 ದಿವಸ ನಮ್ಗೆ ಟೈಮ್ ಬೇಕು, ತಿಂಗಳು ಬೇಕಂತ ಹೇಳಕತ್ತಾರ ಅವರು. ಈಗಾಗಲೇ ನವೆಂಬರ್ 1ನೇ ತಾರೀಕು ಅದಕ್ಕಿಂತ 10 ದಿನ ಮುಂಚೆ ಅಂದರೆ ಅಕ್ಟೋಬರ್ 20ನೇ ತಾರೀಕಿಗೆ ಕಾರ್ಖಾನೆ ಪ್ರಾರಂಭ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು. ಆದರೂ ಕೂಡ ಇನ್ನಕ್ಕಾದ್ರೂ ರೇಟ್ ಅನೌನ್ಸ್ ಮಾಡ್ತಾ ಇರಲ್ಲ. ಒಟ್ಟಾರೆಯಾಗಿ ರೇಟ್ ಅನೌನ್ಸ್ ಮಾಡುತ್ತಾನೆ ಜಿಲ್ಲೆಯಲ್ಲಿರುವಂಥ ಮತ್ತು ರಾಜ್ಯದಲ್ಲಿರುವಂಥ 80 ಸಕ್ಕರೆ ಕಾರ್ಖಾನೆಗಳನ್ನು ಯಾವುದೇ ಕಾರಣಕ್ಕೂ ಪ್ರಾರಂಭ ಮಾಡಕ್ಕೆ ಬಿಡಂಗಿಲ್ಲ. ನಾವು ಆದಷ್ಟು ಬೇಗನೆ ಇದಕ್ಕೊಂದು ತಕ್ಕ ಉತ್ತರ ಸಿಗಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಾಗುವಂಥ ಅನಾಹುತಗಳಿಗೆ ನಾವು ಯಾರು ಕೂಡ ಜವಾಬ್ದಾರಲ್ಲ, ನೇರ ಜಿಲ್ಲಾಡಳಿತ ಹೊಣೆಗಾರ ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಈಗ ಸರ ನಮ್ಮ ಜಿಲ್ಲೆಯವರು ಸಕ್ಕರೆ ಸಚಿವರು ಇದ್ದಾರೆ ಶಿವಾನಂದ ಪಾಟೀಲ್, ಅವ್ರು ಯಾಕೆ ರೈತರ ಸ್ಪಂದನೆ ಮಾಡಲಿಲ್ಲ? ಯಾಕೆ ಏನು ಹೇಳ್ತಾ ಇದ್ದಾರೆ? ಸಕ್ಕರೆ ಸಚಿವರು ನಾಮಕಾವಸ್ಥೆಗಾರ ಅವ್ರು, ಯಾಕಂದ್ರೆ ತುಟಿ ಬಿಚ್ಚಾಗ್ತಾ ಇರಲಿಲ್ಲ. ಇಡೀ ಜಿಲ್ಲೆಯಲ್ಲಿ ಇವತ್ತಿನ ದಿನ ನಾವು ಇಷ್ಟೆಲ್ಲ ರೈತರು ರಾಜ್ಯದಲ್ಲಿ ಸುಮಾರು ಅಂದರೆ ಮೊನ್ನೆ ದಿನ ಬೆಳಗಾವದ ಮೂಡಲಗಿಯಲ್ಲಿ 6 ದಿನಗಳಿಂದ ಲಕ್ಷಾಂತರ ಜನ ರೈತರು ಕೂಡ ಒಂದು ಅಹೋರಾತ್ರಿ ಧರಣಿಯನ್ನು ಹೋರಾಟ ಮಾಡಿದ್ರು ಕೂಡ ಅವ್ರು ತುಟಿ ಬಿಚ್ಚಾಗ್ತಾ ಇರಲ್ಲ. ಯಾಕಂತಂದ್ರೆ ಅವರಿಗೆ ಆದಂಥ ಕೆಲವೊಂದು ಕಟ್ಟುಪಾಡುಗಳು ರಾಜ್ಯ ಸರ್ಕಾರದಲ್ಲಿ ಕೂಡ ಭಿನ್ನಾಭಿಪ್ರಾಯ ಇರ್ಬೋದು. ಅದೇನೇ ಇದ್ರೂ ಕೂಡ ನಮ್ಮ ರೈತರಿಗೆ ಇನ್ನಕ್ಕಾದ್ರೂ ನ್ಯಾಯ ಸಿಗುವಂಥದ್ದು ವ್ಯವಸ್ಥೆ ಆಗಿಲ್ಲ. ಆದಷ್ಟು ಬೇಗನೆ ಮಾನ್ಯ ಶಿವಾನಂದ ಪಾಟೀಲ್ರು ಈ ಭಾಗದವರೇ ಆಗಿರೋದ್ರಿಂದ ಇಲ್ಲಿ ಉತ್ತರ ಕರ್ನಾಟಕದ ಬೆಳಗಾವ ಮತ್ತು ಬಿಜಾಪುರ, ಬಾಗಲಕೋಟದಲ್ಲಿ ಸುಮಾರು 54ಕ್ಕಿಂತ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿದಾವೆ. ಇನ್ನು ಹೊಸ 24 ಕಾರ್ಖಾನೆಗಳನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಆದಷ್ಟು ಬೇಗನೆ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಸಕ್ಕರೆ ಸಚಿವರು ಇದ್ರ ಬಗ್ಗೆ ಪ್ರಸ್ತಾವ ಮಾಡಿ ಆದಷ್ಟು ಬೇಗನೆ ಒಂದು ಸಭೆ ಮಾಡಿ ಇದಕ್ಕೊಂದು ನಿರ್ಣಯ ಕೈಗೊಳ್ಬೇಕಂತ ಆಗ್ರಹ ಮಾಡ್ತೀವಿ. ಈಗ ಇಲ್ಲಿ ರೈತ ಮಹಿಳೆಯರು ಇದ್ದಾರೆ, ಅವ್ರು ಏನಾಗ್ತಾರೆ ಮೇಡಮ್, ಈಗ ನಿಮ್ಮ ಬೇಡಿಕೆ ಪ್ರಮುಖವಾಗಿದ್ದು 3,500 ರೂಪಾಯಿ ಕೊಡಬೇಕಂತಾರೆ. ಇವಾಗ ಸಕ್ಕರೆ ಕಾರ್ಖಾನೆಯವ್ರು ಯಾಕೆ ಮುಂದೆ ಬರ್ತಾ ಇಲ್ಲ ಕೊಡಲಿಕ್ಕೆ? ಸರ್, ಈ ಸದ್ದ ನಾವು ಸಕ್ಕರೆ ಕಾರ್ಖಾನೆಯವ್ರು ಯಾಕೆ ಮುಂದಕ್ಕೆ ಬರೋಕ್ತಾ ಇರಲಿಲ್ಲ ಅಂತಂದ್ರೆ MLAಗಳು MP ಗಳು ಸಕ್ಕರೆ ಕಾರ್ಖಾನೆ ಅದಾವ್ರಿ ಸರ್. ಏನು ಮಾಡಿದ್ರು ಈ ಸದ್ ಅವರಿಗೆ ಇಲ್ಲ, ನಮಗೆ ಅವರಿಗೆ ಲುಕ್ಷಣ ಅನ್ನೋ ಲೆಕ್ಕಕ್ಕೆ ಅವ್ರು ಬರಲ್ಲಾಗ್ಯಾರಿ ಸರ್. ಯಾಕಂದ್ರೆ ರೈತರು ಬೆಳೆದಂಥ ಬೆಳೆಗೆ ಅವ್ರು ರಾತ್ರಿ ಹಗಲು ಅನ್ಲಾರ್ದೆ ನೀರು ಬಿಟ್ಟು ಕರೆಂಟ್ ಅದೆಲ್ಲ ಕೂಡಿ ಹಗಲು ಇರುಳು ಅನ್ಲಾರ್ದೇ ಅವ್ರು ಕೆಲಸ ಮಾಡಕತ್ತಾರ. ಅದಕ್ಕೆ ತಕ್ಕ ಬೆಲೆ ಕೊಡ್ಬೇಕಂತ ನಾವು ಕೇಳ್ಕೊತೇವೆ. ನಮ್ಮಂಗೆ ಅವ್ರಿಗೆ ತ್ರಾಸಿಲ್ಲ ಅಲ್ರಿ ಸರ್. ಯಾಕಂದ್ರೆ ಕಾರ್ಖಾನೆಗಳು ಅವ್ರೇ ಈಗ ಅವರು ಬೇರೆ ಅವ್ರು ಹೆಂಗೆ ಘೋಷಣೆ ಮಾಡ್ತಾರೆ ಸರ್, ಮಾಡಲ್ರಿ. ಹಾಗಾಗಿ ನಾವು 3,500 ರೂಪಾಯಿ ಬೆಲೆ ರೈತರಿಗೆ ಕೊಡಿಸುತ್ತಾನೋ ನಮ್ಮ ಈ ಹೋರಾಟನ ನಿಲ್ಲಿಸಲ್ಲ ಅಂತ ಹೇಳ್ತೇವೆ. ಈಗ ನೋಡ್ರಿ, ಈಗ ಪ್ರತಿ ವರ್ಷ ಇದೇ ರೀತಿ ಪರಿಸ್ಥಿತಿ ಇರೋದು, ಹೋರಾಟಕ್ಕೆ ಬೆಲೆ ಕೊಡ್ರಿ ಅಂತ ಬೇಡುವಂಥದ್ದು. ಆದರೆ ಸರ್ಕಾರ ಯಾಕೆ ಸ್ಪಂದನೆ ಮಾಡ್ತಾರೆ ನೀವೇನು ಹೇಳ್ತೀರಿ? ಸರ್ಕಾರ ಯಾಕೆ ಸ್ಪಂದನೆ ಮಾಡಿ ರಾಜಕಾರಣಿಗಳ ಕಾರ್ಖಾನೆ ಅದ, ಅವ್ರು ನಮಗೇನು ಸ್ಪಂದನೆ ಮಾಡ್ತಾರೆ ಸರ್? ಈಗ ರೈತರು ಸ್ಪಂದನೆ ಮಾಡ್ಬೇಕಂತಂದ್ರೆ ಈ ಕಾರ್ಖಾನೆಗಳು ಅವ್ರು ಇರ್ಲಿಕ್ಕಂತಂದ್ರೆ ರೈತರ ಪರವಾಗಿ ನಿಂತು ಮಾತಾಡ್ತಿದ್ರಿ ಅವರು. ಈಗ ಮತ್ತು ಅವ್ರ ಕಾರ್ಖಾನೆಗಳು ಅಂತಂದ್ರೆ ರೈತರ ಪರವಾಗಿ ನಿಂತು ಮತ್ತು ಅವ್ರಿಗೆ ಲುಕ್ಷಣ ಆಗ್ತೈತಲ್ರಿ. ಅದಕ್ಕೆ ಬಂದು ರೈತರಿಗೆ ಅವರು ಇದು ಸ್ಪಂದನೆ ಕೊಡಕತ್ತಿಲ್ರಿ. ಅವ್ರು ಸ್ಪಂದನೆ ಕೊಡ್ಲಿಕ್ಕಂದ್ರೆ ನಾವು ಹೋರಾಟ ನಿಲ್ಸಂಗಿಲ್ಲ ರೀ. ನಮಗೆ ಜಯ ಸಿಗುತ್ತವ್ರಿ, ನಾವು ಹೋರಾಟ ಮಾಡ್ತೀವಿ ಅನ್ನೋದು ನಮಗೆ ಇದೈತ್ರಿ. ಇದಿಷ್ಟು ಏನಂದ್ರೆ ವಿಜಯಪುರದಲ್ಲಿ ಕಬ್ಬು ಬೆಲೆ ನಿಗದಿ ಮಾಡೋ ಪ್ರತಿ ಟನ್ನಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ, ಅಹೋರಾತ್ರಿ ಈ ಧರಣಿ ನಡುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ರೈತರು ಮತ್ತು ರೈತ ಮಹಿಳೆಯರು ಕೊಡ್ತಾ ಇರುತ್ತದೆ. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ಕಳೆದ 7 ದಿನಗಳಿಂದ ನಿರಂತರವಾಗಿ ಹೋರಾಟ. ಬೆಳಗಾವಿಯಿಂದ ಆರಂಭವಾದಂತಹ ಕಿಚ್ಚು ವಿಜಯಪುರಕ್ಕೂ ಕೂಡ ರೀಚ್ ಆಗಿದೆ. ಇನ್ನು ಹಳದಿ ಹಾಗೆ ಬಿಳಿ ಬಣ್ಣದಲ್ಲಿ ಕಬ್ಬಿನ ದರವನ್ನ ದೇಹದ ಮೇಲೆ ಬರ್ಕೊಂಡು ರೈತರೊಬ್ರು ಗಮನ ಸೆಳೆದ್ರು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಕಬ್ಬು ಬೆಲೆ ನಿಗದಿಗೆ ಸಂಬಂಧಿಸಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಬೃಹತ್ ರೈತ ಹೋರಾಟ ನಡೀತಾ ಇದೆ. ಮೂಡಲಗಿ ಪಟ್ಟಣದ ಸುರೇಶ್ ಬೆಳವಿ ಎಂಬಂತಹ ರೈತ ತನ್ನ ದೇಹದ ಮೇಲೆ ಕಬ್ಬಿನ ಬೆಳೆಯನ್ನ ಚಿತ್ರಿಸಿಕೊಂಡು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇನ್ನು ವಿನೂತನವಾಗಿ ಪ್ರತಿಭಟನೆಗಿಳಿದಂತಹ ಈ ರೈತನನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡಬನ್ನಿ. 7 ದಿನಗಳಿಂದ ಏನು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ರೈತರು ವಿನೂತನವಾಗಿ ಪ್ರತಿಭಟನೆ ಮಾಡ್ತಿರೋದನ್ನ ನೋಡ್ಬೋದು. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ಏನು ತಮ್ಮ ಮೈ ಮೇಲೆ 1 ಟನ್ ಕಬ್ಬಿಗೆ 3,500 ಬೇಕೇ ಬೇಕು ಅಂತ ಹೇಳಿ ಬರಹವನ್ನು ಬರೆದುಕೊಂಡು ವಿನೂತನವಾಗಿ ಪ್ರತಿಭಟನೆ ಮಾಡಿರುವಂಥದ್ದು. ತಮ್ಮ ಹಿಂಭಾಗದಲ್ಲಿ ಏನು ಕಬ್ಬಿನ ಬೆಳೆಯ ಚಿತ್ರಣವನ್ನು ತೆಗೆದುಕೊಂಡು ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿರೋದನ್ನು ನೀವು ಈಗಾಗಲೇ ನೋಡ್ತಿರ್ಬೋದು. ಈಗ ಅವರು ಎಲ್ಲಿಂದ ಬಂದಿದ್ದಾರೆ ಏನು ಅಂತ ಅವ್ರನ್ನೇ ಕೇಳೋಣ. ಸರ್,
ಎಲ್ಲಿಂದ ಬಂದಿದ್ದೀರಿ, ಏನು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಏನಂತ? ಮೂಡಲಗಿ ತಾಲೂಕು ಮೂಡಲಗಿಂದ ಬಂದಿದ್ದೀವಿ ರೀ. ನಮ್ಮ ಹೆಸರು ಸುರೇಶ್ ಬೆಳವಿ ಹತ್ರ. ಹಾಂ, ಏನಿದು ವಿನೂತನವಾಗಿ ಏನು ಬಟ್ಟೆ ಎಲ್ಲ ಕಳಚಿ ಈ ರೀತಿ ಬರ್ಕೊಂಡು ಬಂದಿದ್ದೀರಾ, ಹೇಗೆ ಅನಿಸ್ತದೆ? ಸರ್ ಇದು ಒಂದೇ ಅಲ್ರಿ, ನಾ ಆಗಸ್ಟ್ 15 ಆಗಲ್ರಿ, ಜನವರಿ 26 ಆಗಲ್ರಿ, ಮೈ ಮೇಲೆ ರಾಷ್ಟ್ರಧ್ವಜ ರೀ, ಮತ್ತು ಟುವೆ ಮೀಸಲಾತಿ ಸಲುವಾಗಿ ರೀ, ಮೈ ಮೇಲೆ ಬೇಕೇ ಬೇಕು, ದೇಶ ಪಂಚಾಯತ್ ಸಾಲಿ ಬೇಕಂತ ಎಲ್ಲ ಮಾಡಕ್ಕೆ ಸರ್ 25 ವರ್ಷ ಆತ್ರ ನಾ. ಅದೇ ರೀತಿ ರೈತರಿಗೆ ಬೆಂಬಲ ಕೊಡಕಂತ ಬಂದೇನೆ ಸರ್. ಈಗ ರೈತರು ಕಳೆದ 7 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಇನ್ನೂವರೆಗೂ ಸರ್ಕಾರ ಸ್ಪಂದನೆ ಮಾಡಿಲ್ಲ, ಏನು ಹೇಳ್ತೀರಾ ಸರ್? ನೋಡ್ರಿ, ಸರ್ಕಾರ ಸ್ಪಂದನೆ ಮಾಡಿಲ್ಲ ಅಂದ್ರೆ ಸರ್ಕಾರದವ್ರು ತಿಳ್ಕೊಬೇಕ್ರಿ ಸರ್. ಎಷ್ಟು ಜನ ಲಕ್ಷಾಂತರ ಜನ ಕೊಡೋದೈತೆ ಅಂದ್ರೆ ಅವ್ರು ತಿಳ್ಕೊಂಡ್ ಬರ್ಬೇಕು ಸರ್. ಅವ್ರ ಇಷ್ಟ ಸರ್. ಅಲ್ಲ, ಈಗ 7 ದಿನದಿಂದ ಹೋರಾಟ ಮಾಡ್ತಾ ಇದ್ದೀರಾ, ಎಲ್ಲ ರೈತರು ತೊಂದರೆ ಅನುಭವಿಸ್ತಾ ಇದ್ದಾರೆ, ಏನು ಹೇಳ್ತೀರಾ? ಸರ್ ಪಾಪ ರೀ, ಇಂಥ ಬಿಸಿಲಾಗ ರೀ ರೈತರು ತೊಂದರೆ ಅನ್ಸತ್ತಾರ ರೀ, ಮತ್ತು ಇಲ್ಲಿ ರೋಡ್ ಮ್ಯಾಗ ಮಲ್ಕೋತಾರ ರೀ ಸರ್. ಇದನ್ನ ನೋಡಿ ಎಲ್ಲ ನಮಗೆಲ್ಲ ಸ್ವಲ್ಪ ಕೆಟ್ಟ ಅನ್ಸತ್ತೆ ಸರ್. ಅದು ಸಲುವಾಗಿ ಅದಕ್ಕೆ ಇದೊಂದು ವಿಶೇಷವಾಗಿ ನಾವು ಪೇಂಟ್ಲೆ ಬರ್ಕೊಂಡ್ ಬಂದಿದ್ದೀವಿ ಸರ್. ಸರ್, ಏನು ತಮ್ಮ ಹೆಸರು, ಎಲ್ಲಿಂದ ಬಂದಿದ್ರು? ಸರ್ ಮೂಡಲಿಗಿಂದ ರೀ, ಸುರೇಶ್ ಬೆಳವಿ ಹತ್ರ. ಇವಿಷ್ಟೇನು ಸುರೇಶ್ ಬೆಳವಿ ಅವರ ಮಾತಾಗಿರುವಂಥದ್ದು. ಇನ್ನಾದರೂ ಕೂಡ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಸರ್ಕಾರ ಅಂತೇಳಿ ನ್ಯೂಸ್ ಫಸ್ಟ್ ಮೂಲಕ ಮನವಿ ಮಾಡುತ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಸಂಜೆ ಕೌಲಿಗೆ, ನ್ಯೂಸ್ ಫಸ್ಟ್, ಗುರ್ಲಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.